ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ಇವತ್ತು ಬಂದು ಕಾರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೇಲೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಟೈಮ್ ಅಂತೂ ಸಾಲದೇ ಇಲ್ಲ. ಎಷ್ಟಿದ್ರು ಎಲ್ಲಾದರೂ ಹೋಗಬೇಕು ಅಂತಂದರೆ ಟೈಮೇ ಸಾಕಾಗಲ್ಲ. ಈ ಥರ ಟೈಮು ಬಂದು ಇವಾಗ 10:30 ಆಗ್ತಾ ಬಂತು. 10:30 ಇನ್ನೊಂದು 2 ನಿಮಿಷ ಹೋದರೆ 10:30 ಆಯಿತು. ಇವತ್ತು ಬಂದು ಸಂಡೇ, ಹೊರಗಡೆ ಹೋಗೋಣ ಅಂತಂದ್ಬಿಟ್ಟು ಹೊರಟಿದ್ದೀವಿ. ನಾನು, ನವೀನ್ ಮತ್ತು ಪಾಪು 3 ಜನ ಇಲ್ಲಿದ್ದೀವಿ. ನಮ್ಮ ಜೊತೆ ಇನ್ನೂ ಎಕ್ಸ್ಟ್ರಾ ಪ್ಲೇಯರ್ಸ್ ಕೂಡ ಆ್ಯಡ್ ಆಯ್ತಾರೆ, ನಮ್ಮ ಫ್ರೆಂಡ್ಸು. ತೋರಿಸ್ತೀನಿ ಯಾರ್ಯಾರೆಲ್ಲ ಬರ್ತಾರೆ ಅಂತಂದ್ಬಿಟ್ಟು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೂ ಕೂಡ ಹೇಳ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಚಿಕ್ಕಮಂಗ್ಳೂರಲ್ಲ ಮಗನೇ. ಇವತ್ತು ಬಂದು ನಾವು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಹೊರಟಿದ್ದೀವಿ. ಮಕ್ಳುಗಳ್ನು ಕೂಡ ಕರ್ಕೊಂಡು ಕಾರಲ್ಲಿ, ನಮ್ಮ ಕಾರಲ್ಲಿ ಜಾಗ ಏನು ಗಾಡಿಗಳು ಓಡಿಸ್ತಾರೆ ಅಂತಂದರೆ ಅಮ್ಮ ಅಷ್ಟು ರ್ಯಾಶ್. ಇವಾಗ ಯಾವುದೋ ಒಂದು ಕಾರು ಜಸ್ಟ್ ಫಾಸ್ಟಾಗಿ ಬಂದ್ಬಿಡ್ತು 2 ವೀಲರ್ ಪಕ್ಕ. ನಾನು ಎಲ್ಲಿ ಹೇಳ್ತಾ ಇದ್ದೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನಾನು ನವೀನ್ ನೋಡಿ ಈ ಥರ ರೆಡಿಯಾಗಿದೆ. ನವೀನ್ ಏನಿಲ್ಲ, ಸಿಂಪಲ್ ಒಂದು ವೈಟ್ ಟೀ ಶರ್ಟು ಜೊತೆಗೆ ಜೀನ್ಸ್ ವೇರ್ ಮಾಡೋರೆ. ನಾನು ಬಂದು ಬ್ಲಾಕ್ ಕಲರ್ ಡ್ರೆಸ್ನ ವೇರ್ ಮಾಡಿದ್ದೀನಿ. ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಡ್ರೆಸ್ಸಿಗಿಂತ ಈ ದುಪ್ಪಟ್ಟ ಇದೆಯಲ್ಲ, ಅದು ಕಾಂಟ್ರಾಸ್ಟ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಬ್ಲ್ಯಾಕ್ ವೇರ್ ಮಾಡಬಾರ್ದಿತ್ತು ಟೆಂಪಲಿಗೆ, ಬೇರೆ ಕ್ರೀಮ್ ಕಲರಲ್ಲಿ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಟೆ. ಅದು ಸೈಜ್ ಯಾಕೋ ಆಗಲೇ ಇಲ್ಲ, ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು. ಸರಿ ಅಂತ ಅಂದ್ಬಿಟ್ಟು ಇದು ಫಿಟ್ಟಿಂಗ್ ಕರೆಕ್ಟಾಗಿತ್ತು ಅಂದ್ಬಿಟ್ಟು ಹೊಸ ಡ್ರೆಸ್ ಇದು ಒಂದ್ಸಲನೂ ವೇರ್ ಮಾಡಿರಲಿಲ್ಲ. ಸರಿ ಇದೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ ಡ್ರೆಸ್ನ. ನಾನಲ್ಲಿ ಎಲ್ಲಾದರೂ ಇಳಿದಾಗ ಪೂರ್ತಿ ನಂದು ಔಟ್ಫಿಟ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ನಡೆಯಬೇಕು. ಔಟ್ಫಿಟ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಕೂಡ ತೋರಿಸ್ತೀನಿ. ಇವಾಗ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಇವಾಗ ಅವ್ರನ್ನೂ ಕರ್ಕೊಂಡು ಹೋಗೋಣ. ಹೇಗಿರುತ್ತೆ ನಮ್ಮ ಜರ್ನಿ ಅಂತೆಲ್ಲ. ಯಾವುದು ಜಾಸ್ತಿ ನಾನು ವಾಯ್ಸ್ ಓವರ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹೇಗಿದೆ ಹಾಗೆ ರಾಗ್ ತೋರಿಸೋಣ ವಿಡಿಯೋನ ಅಂತ. ಏನಕ್ಕಪ್ಪ ಹಂಗೆ ತೋರ್ಸೋಕ್ಕಾಗೋದಿಲ್ಲ ಅಂತಂದರೆ ಇವರು ತರಲೆ ಏನಾದರೂ ಮಾತಾಡ್ಬಿಡ್ತಾರೆ. ಅದಕ್ಕೆ ಅದನ್ನೆಲ್ಲ ವಾಯ್ಸ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಮಾಡ್ತೀನಿ ಫ್ರೆಂಡ್ಸ್ ಜೊತೆ ಹೋದಾಗ. ಇದೊಂದು ಇವತ್ತು ನೋಡೋಣ, ಆದಷ್ಟು ವಾಯ್ಸ್ ಓವರ್ ಮಾಡಲ್ಲ. ಯಾರ್ಯಾರು ಏನೇನು ಮಾತಾಡ್ತಾರೆ ಎಲ್ಲರನ್ನೂ ವಿಡಿಯೋದಲ್ಲಿ ಕೂಡ ಮಾತಾಡಿಸ್ತೀನಿ. ಇಂಟ್ರಡಕ್ಷನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಹೋಗುತ್ತೆ ಅಂತ ತೋರಿಸ್ತೀನಿ. ನಾವೆಲ್ಲ ಹೋದರೆ ಡೆಫಿನೆಟಾಗಿ ಎಂಜಾಯ್ ಮಾಡ್ತೀನಿ. ಇವತ್ತು ಯಾವ ಥರ ಇರುತ್ತೆ ನಮ್ಮ ದಿನ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸಂಡೇ ಆಗಿರೋದ್ರಿಂದ ದೇವಸ್ಥಾನ ಫುಲ್ಲು ರಶ್ ಇರುತ್ತೆ, ಅದಂತೂ ಪಕ್ಕ. ಚಾಮುಂಡೇಶ್ವರಿ ದೇವಸ್ಥಾನ ಪೂರ್ತಿ ರಶ್ ಇರುತ್ತೆ. ನೋಡೋಣ, ರಶ್ ಇದ್ರೆ ಡೈರೆಕ್ಟ್ ದರ್ಶನ ತೊಗೊಂಡು ಹೋಗೋದು. ಜೊತೆಗೆ ಅಲ್ಲಿಂದ ಮೈಸೂರಲ್ಲಿ ಫೇಮಸ್ಸು ಹನುಮಂತು ಪಲಾವ್ ನಾನು ನವೀನ್ ಟ್ರೈ ಮಾಡಿದ್ದೀವಿ. ಅಷ್ಟೊಂದೇನು ಇಷ್ಟಲ್ಲ ಅಂದರೆ ಇವ್ರು ತಿಂದಿಲ್ವಂತೆ, ಫೇಮಸ್ ಅಲ್ವಾ, ತಿಂತೀವಿ ಅಂತ ಅಂತಿದ್ರು. ನೋಡೋಣ ಹೋದರೆ ಅದನ್ನು ಕೂಡ ಇದು ಮಾಡ್ತೀನಿ. ನನಗೆ ಇನ್ನೊಂದೇನಪ್ಪ ಅಂತ ಅಂದರೆ ಇಷ್ಟ ಫ್ರೆಂಡ್ಸ್, ಮೈಸೂರಲ್ಲಿ ಮೈಸೂರು ಪಾಕ್ ಟ್ರೈ ಮಾಡಬೇಕು ಅಂತ ಇಷ್ಟ. ಎಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಈ ವ್ಲಾಗಿಗೆ ನೀವ್ಯಾರಾದ್ರೂ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಮೈಸೂರು ಹೋದಾಗ ಅಲ್ಲಿ ಆ ಪ್ಲೇಸಲ್ಲಿ ನಾನು ಮೈಸೂರು ಪಾಕ್ನ ಟ್ರೈ ಮಾಡ್ತೀನಿ. ಇವತ್ತು ಯಾವುದಾದ್ರೂ ಸಿಕ್ಕಿದ್ರೆ ನೋಡೋಣ, ಟ್ರೈ ಮಾಡೋಣ. ಬನ್ನಿ, ಈಗ ಅವ್ರನ್ನೂ ಕೂಡ ಪಿಕ್ ಮಾಡಿಕೊಂಡು ಹೊರಡೋಣ. ಏನು ರೆಡಿಯಾಗಿಲ್ಲ, ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ ಅಷ್ಟೇ. ತೋರಿಸ್ತೀನಿ ನಾನು. ರಿಷಿ ನೋಡಿ, ಹಾಯ್ ಮಾಡು ಚಿನ್ನಮ್ಮ. ಅವ್ನಿಗೊಂದು ಟೀ ಶರ್ಟು ಶಾರ್ಟ್ಸ್ ಹಾಕಿದ್ದೀನಿ. ಶೆಕೆ ಸಿಕ್ಕಾಪಟ್ಟೆ. ನಮ್ಮ ಮಾಗಡಿ ರೋಡಲ್ಲಿ ನೈಸ್ ರೋಡ್ ಹತ್ರ ಬಂದು ಫುಲ್ಲು ಯಾವಾಗಲೂ ಇದೆ ಈ ಥರ ಟ್ರಾಫಿಕ್ಕು. ನಮ್ಮ ಕಾರ್ ತೊಗೊಂಡ್ಮೇಲೆ ನಮ್ಮ ಫ್ರೆಂಡ್ಸ್ನೆಲ್ಲ ಇದೆ ಫಸ್ಟ್ ನಮ್ಮ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ನಾವೆಲ್ಲೂ ಹೋಗೇ ಇಲ್ಲ, ಇದೆ ಫಸ್ಟು. ಇವಾಗ ನಿಮಗೆ ಗೊತ್ತಾಗಿರುತ್ತೆ ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ. ಸಾರಿ, ಸ್ವಲ್ಪ ವಾಯ್ಸು ಸರಿ ಇಲ್ಲ, ಹುಷಾರಿಲ್ದಿರೋ ಕಾರಣ 2 ಡೇಸಿಂದ ಅದಕ್ಕೆ ವೀಡಿಯೋಸ್ನ ಹಾಕಿಲ್ಲ. ವಾಯ್ಸ್ ಓವರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫೈನಲಿ ಇವತ್ತು ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಎಲ್ಲ ಸೇರಿ ನಾನು ಆಗಲೇ ಹೇಳ್ದಂಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಯಾರೆಲ್ಲ ಇದ್ದಾರೆ ಅಂತ. ವಾಯ್ಸ್ ಓವರ್ ಮಾಡಲ್ಲ, ರಿಯಲ್ ವಾಯ್ಸಲ್ಲೇ ಪ್ಲೇ ಮಾಡ್ತೀನಿ ಅಂತ ಹೇಳಿದ್ದೆ, ಆದರೆ ಸಿಕ್ಕಾಪಟ್ಟೆ ಈ ಥರ ಆಯಿತು. ಫ್ರೆಂಡ್ಸ್ ನೋಡಿ, ನಾವು ಶಿವಕೃಪಾ ತಟ್ಟೆ ಇಡ್ಲಿಗೆ ಬಂದಿದ್ದೀವಿ. ಇಲ್ಲಿ ಯಾವುದೋ ಇನ್ನೂ ಒಂದು ಐತಲ್ವಾ? ಹಾಂ ಬಿಸಿ ತಟ್ಟೆ ಇಡ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಬರೋಣ. ಬಿಡದಿಲಿ ಬಂದು ಫೇವ್ರೆಟ್ಟು ಮತ್ತು ಸ್ಪೆಷಲ್ ಬಂದು ತಟ್ಟೆ ಇಡ್ಲಿನೇ. ಇಲ್ಲಿ ನಾವು ಆಲ್ಮೋಸ್ಟು ತುಂಬ ಸಲನೇ ಊಟ ಮಾಡಿದ್ದೀವಿ, ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕ್ರೌಡು ಕಡಿಮೆ ಆಗಿದೆ, ಇಲ್ಲಿ ಜನನೇ ಇರಲಿಲ್ಲ. ಆದರೆ ಫುಡ್ಡು ಪರವಾಗಿಲ್ಲ, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ತಟ್ಟೆ ಇಡ್ಲಿನೇ ತೊಗೊಂಡು ರೈಸ್ ಕೂಡ, ರೈಸ್ ಐಟಮಲ್ಲಿ ಪುಳಿಯೋಗರೆ ಅದನ್ನೆಲ್ಲ ನಮ್ಮ ಮನೆಯವ್ರು ತೊಗೊಂಡ್ರು. ಮಕ್ಕಳೆಲ್ಲ ಇದ್ದಿದ್ದರಿಂದ ಜಾಸ್ತಿ ಎಲ್ಲ ಇಡ್ಲಿ ಇಷ್ಟಪಡ್ತಾರೆ ಅಂದ್ಬಿಟ್ಟು ಇಡ್ಲಿ ತೊಗೊಂಡು. ಇಲ್ಲಿ ಏನಪ್ಪ ಅಂತಂದರೆ ಇಡ್ಲಿ ಚಟ್ನಿ ಜೊತೆ ಕಾಂಬಿನೇಷನ್ ಆಗಿ ನಿಮಗೆ ಬಟರ್ ಕೂಡ ಆ್ಯಡ್ ಮಾಡ್ತಾರೆ ಇಡ್ಲಿ ಜೊತೆ. ಅದೊಂಥರ ಟೇಸ್ಟ್ ಸ್ಪೆಷಲ್ ಆಗಿರುತ್ತೆ, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು.
ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಯಾಕೆ ಯಾವಾಗಲೂ ನಾವು ಈ ಥರ ಸುತ್ತಾಡ್ತಾನೆ ಇರ್ತೀವಿ ಅಂತ ಅಂದರೆ, ನನ್ನ ಫ್ರೆಂಡ್ ಸರ್ಕಲ್ ಇರೋ ಫ್ರೆಂಡ್ಸ್ ಎಲ್ಲ ಹಂಗೇನೆ, ಎಲ್ಲಾದರೂ ಹೋಗಬೇಕು ಅಂತಂದರೆ ಅವಾಗೇ ಹೋಗ್ಬಿಡ್ಬೇಕು. ನಾವು 3 ಜನ ಫ್ಯಾಮಿಲಿ ಏನಿದ್ದೀವಿ ಎಲ್ಲರೂ ಇದೇ ಥರನೇ. ಎಲ್ಲಾದರೂ ಹೋಗಬೇಕು ಅಂದರೆ ಯಾರೂ ತಲೆ ಕೆಡಿಸ್ಕೊಳ್ಳೋಣ, ಹೋಗೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಇವತ್ತು ಹೋಗಬೇಕು ಅಂತ ಅಂದ್ಕೊಂಡ್ರೆ ಯಾವುದಾದ್ರೂ ಪ್ಲೇಸಿಗೆ ಹೋಗ್ಬಿಡ್ಬೇಕು, ಆ ಥರ ಮೈಂಡ್ಸೆಟ್ ಇರೋಂಥ ಫ್ರೆಂಡ್ಸೇನೆ ನನಗಿರೋದು. ಹಂಗಾಗಿ ನಾವು ಯಾವಾಗಲೂ ಜಾಸ್ತಿ ಓಡಾಡ್ತಾ ಇರ್ತೀವಿ. ನೀವು ಅಂದ್ಕೊತೀರಲ್ವ, ಅದಕ್ಕೆ ನಾನು ಇದೊಂದು ಕ್ಲಾರಿಟಿನ ಕೊಟ್ಟೆ. ನಿಮ್ಮ ಫ್ರೆಂಡ್ ಸರ್ಕಲೆಲ್ಲ ಯಾವ ಥರ ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ನಾಷ್ಟ ಹೆಂಗಿತ್ತು ಶಶಿಕ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಜ್ಯೋತಿ ಅಕ್ಕ ಕೇಳೋ. ಸೂಪರ್ ಸೂಪರ್. ಹರ್ಷಿಕಾ? ಸೂಪರ್. ಧ್ರುವಂತು? ಸೂಪರ್. ಋತು ನೀನು? ನಿಮ್ಮ ಪಪ್ಪನ್ ಕರಿಯಪ್ಪ. ಅಪ್ಪ ಈ ಕಡೆ ಮುಖ ತೋರ್ಸಿ ಮಾತಾಡ್ರಿ ಸ್ವಲ್ಪ. ಸೂಪರ್. ಜೋರಾಗಿ ಮಗ ತೋರ್ಸ್ಬಿಟ್ಟು ತಿಂದ್ರೆ ತಾನೆ ಮಗ ತೋರ್ಸ್ಬಿಟ್ಟು ಹೇಳಕ್ಕೆ ಗಂಡ ಇಬ್ರು ಹಿಂದೆ ಕುತ್ಕೊಂಡ್ಬಿಡೋದು, ಇಬ್ರು ಹಿಂದೆ ಕುತ್ಕೊಳ್ಳೋದು. ಋಷಿ ಎಲ್ಲೋದಾ? ಎಲ್ಲಿಂತ ನೋಡು, ಚಿಕ್ಕ ಮಗ ಮುಂದೆ ಇಲ್ಲ ಅವನ, ಅದ್ಯಾವ್ದು ಚಿಕ್ಕ ಮಗ ನೋಡು, ಚಿಕ್ಕ ಪಾಪ ಯಪ್ಪ ಸೊಮ್ಮೆ ಮಾಲ ಹಾಕೊಂಡು ಹೋಯ್ತಾ ಇತ್ತು. ಚಿಕ್ಕ ಹುಡುಗಿನ ಹುಡುಗಿ ಇರ್ಬೇಕು, ಹುಡುಗಿನ ಕಾಲ್ ಚೇನ್ ಹಾಕೈತಲ್ಲ ಹುಡುಗಿ. ದೇವಸ್ಥಾನಕ್ಕೆ ನಮ್ಮ ಕಾನ್ವರ್ಸೇಷನ್ ಬಂದು ಕಾರಲ್ಲಿದ್ದಾಗ ಈ ಥರ ಇರುತ್ತೆ. ತುಂಬ ಫ್ರೆಂಡ್ಲಿಯಾಗಿ ತುಂಬ ಕ್ಲೋಸಾಗಿರ್ತೀವಿ ನಾವು 3 ಜನ ಅಂತಲೇ ಹೇಳ್ಬೋದು. ಒಬ್ರಿಗೊಬ್ರು ಸಂಬಂಧ ಇಲ್ಲದೆ ಇರ್ಬೋದು, ಆದರೆ ನಮ್ಮ ಫ್ರೆಂಡ್ಶಿಪ್ ತುಂಬಾ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಸೆಕೆಂಡ್ ಬ್ರೇಕ್ ತೊಗೊಂಡಿದ್ದೀವಿ. ನನ್ನ ಡ್ರೆಸ್ನ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ಹೇಳಿದೆ. ನೋಡಿ, ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಈ ಡ್ರೆಸ್ಸು. ನನಗೆ ಬ್ಲ್ಯಾಕು, ಪಿಂಕು, ರಾಯಲ್ ಬ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ನನ್ನ ಫೇವ್ರೇಟ್ ಕಲರ್ಸ್ ಕೂಡ ಅದು ತುಂಬ ಇಷ್ಟಪಡ್ತೀನಿ. ಬ್ಲ್ಯಾಕಲ್ಲಿ ಮನೇಲಿ ತೊಗೋಬೇಡ ಅಂತ ಹೇಳ್ತಾರೆ, ಬ್ಲ್ಯಾಕ್ ಬೇಡ ಅಂತ ಅಂದ್ಬಿಟ್ಟು, ಆದರೆ ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ನನಗೂ ಕೂಡ ಅದು ಚೆನ್ನಾಗಿ ಒಪ್ಪುತ್ತೆ ಅಂತ ಅನ್ನಿಸ್ತು. ಚೆನ್ನಾಗಿರುತ್ತೆ. ಈ ವಿಡಿಯೋ ಚೆನ್ನಾಗಿದೆ ಕಳಿಸಿರೋದು. ಇಲ್ಲಿ ಬಂದು ಬಬಲ್ಸ್ನ ಸೇಲ್ ಮಾಡ್ತಾರಲ್ವ, ಅವರು ಬಂದು ಮಕ್ಕಳೆಲ್ಲ ಜಾಸ್ತಿ ಇದ್ರಲ್ವಾ, 4 ಜನ ಮಕ್ಕಳಿದ್ರು ಕಾರಲ್ಲಿ ಅಂತ ಅಂದ್ಬಿಟ್ಟು ಅವ್ರು ಬಂದು ಕಾರ್ ಹತ್ರನೇ ನಾವು ಬೇಡ ಅಂತಂದ್ರೂ ಆ ಬಬಲ್ಸ್ನೆಲ್ಲನೂ ಬಿಡ್ತಾಯಿದ್ರು. ಮಕ್ಳು ಹಠ ಮಾಡ್ತಾರೆ, ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಮಕ್ಕಳು ಮೊದಲೇ ಕೇಳಬೇಕಾ, ಬೇಕು ಅಂತ ಹಠ ಮಾಡ್ತಾಯಿದ್ರು. ನಮ್ಮ ರಿಷಿ ಹತ್ರ ಇತ್ತು ಇದು. ಲಾಸ್ಟ್ ಟೈಮ್ ಒಂದು ಧರ್ಮಸ್ಥಳ ಹೋದಾಗ ನೀವು ನೋಡಿರ್ತೀರ, ಅವ್ರ ಅಜ್ಜಿ ಕೊಡಿಸಿದ್ರು, ಬೇಡ ಅಂತ ಹೇಳ್ತಿದ್ದೆ ನಾನು. ನಮ್ಮ ಬ್ರದರ್ ಬಂದು ಇರಲಿ ಕೊಡಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು, 4 ಜನಕ್ಕೂ ಒಂದೊಂದು ಕೊಡಿ ಅಂತ ಹೇಳ್ಬಿಟ್ಟು ನಾವು ಬೇಡ ಅಂತಿದ್ದೋ. ಯಾಕೆ ಅಂತಂದರೆ 1 ನಿಮಿಷನೂ ಇಟ್ಕೊಳ್ಳಲ್ಲ, ಎಂಥ ಆಟ ಸಾಮಾನು ಕೊಡಿಸಿದ್ರು ಅಷ್ಟೇ. ನಮ್ಮ ರಿಷಿ ಅಂತೂ ಸಿಕ್ಕಾಪಟ್ಟೆ ಬೇಗ ಹಾಳು ಮಾಡ್ಕೊತಾನೆಲ್ಲನೂ. ಇವ್ರು ಬೇಡ ಅಂದರೆ ಹೋಗ್ತಾನೇ ಇರಲಿಲ್ಲ, ಈ ಥರ ಮಾಡಿದ್ರು. ಕೊನೆಗೆ ತಗೊಂಡು ಇಲ್ಲ 200 ಏನೋ ಇದ್ರಲ್ಲಿ ನಾವು ತಗೊಂಡಿದ್ದೀವಿ. 200 ಎಲ್ಲ ಇಲ್ಲಿ ತೋರಿಸ್ರು. ಇಬ್ರು ಸೇಮ್ ಟು ಸೇಮ್ ಕಲರ್ ಇಬ್ರುದು. ಇನ್ನೊಂದ್ಸಲಿ ಏನು ಕೇಳಂಗಿಲ್ಲ ಬರೋವರೆಗೂ. ಇನ್ನೇನು ಕೇಳಂಗಿಲ್ಲ. ನನ್ನ ಕಾಣಿಸ್ತಿಲ್ಲ. ಕಾಣಿಸ್ತಾ ಇದೆಯಾ? 3:30 ಹಾಕಿ ಮೇಡಮ್, 3:30. ಅಯ್ಯೋ, ಹಾಗೆಲ್ಲ ಸೀನ್ ಥರ ವಿಡಿಯೋ ತೆಗಿಬೇಕಾದ್ರೆ ಸೀನ್ ಬಂದರು ನೋಡಿ ಬ್ಯಾಕ್ಗ್ರೌಂಡ್ ನೋಡಿ. ಅವ್ರ ಅಪ್ಪ ಅಮ್ಮನಿಗೆ ಮಗಿನ ಚಿಂತೆನೇ ಇಲ್ಲ. ಮೈಸೂರು ಬಿರಿಯಾನಿ ಯಾರ್ಯಾರು ತಿನ್ಬೇಕಪ್ಪ? ಹನುಮಂತ ಪಲಾವ್ ಯಾರ್ಯಾರು ತಿನ್ಬೇಕು? ತಿನ್ನೋರೆಲ್ಲ ಕೈ ಎತ್ರಿ.
ನೀನ್ ತಿನ್ನಲ್ವಾ ಮತ್ ಕೈ ಎತ್ತು ಅಂತ ಹೇಳ್ದೆ. ಅಲ್ಲ ಹುಡುಗಿ ಎತ್ತಿಲ್ವಾ ಎಲ್ಲ ನೀನಾಯ್ತು ನಾನು ಆ ಹುಡುಗ ಎತ್ತಿಲ್ಲ, ಬಿರಿಯಾನಿ ಕ್ಯಾನ್ಸಲ್. ಮೊಸರನ್ನ ಸಾಕು ಸಾಕು. ಇತ್ತಕೊಂಡು ಬಂದಿದ್ದೆ ಸುತ್ತ ಹಾಕೊಂಡು ಹೋಯ್ತು ಬಿರಿಯಾನಿ ಆಡ್ತದೆ ಸೊ ಗೆಲ್ತೀಯ ಅಂತ ಎಲ್ಲ ಆಡ್ತದೆ ಫ್ರೆಂಡ್ಸ್, ಮೈಸೂರಿಗೆ ಬಂದು ಎಷ್ಟು ಸಲ ಬಂದ್ರೂ ಬೋರ್ ಆಗಲ್ಲ. ನಾವು ಕೂಡ ತುಂಬ ಸಲ ಬಂದಿದ್ದೀವಿ. ನಾನು ನವೀನು ಫ್ಯಾಮಿಲಿ ಜೊತೆ ಕೂಡ ಬಂದಿದ್ದೀವಿ. ನಾನು ನಮ್ಮ ಮನೆ ದೇವ್ರನ್ನ ಬಿಟ್ಟ ಮೇಲೆ ತುಂಬ ನಂಬೋದು ಅಂತಂದರೆ ಮೈಸೂರು ಚಾಮುಂಡೇಶ್ವರಿ ದೇವ್ರನ್ನ ಜಾಸ್ತಿ ಇಷ್ಟಪಡ್ತೀವಿ. ಬರಬೇಕು ಅಂತಂದಾಗ ಹಾಗೆ ಬರ್ತೀವಿ. ನಮ್ಮ ಆ್ಯನಿವರ್ಸರಿ ದಿನ ಬರೋಕ್ಕೆ ಟ್ರೈ ಮಾಡ್ತೀವಿ. ನನಗೆ ತುಂಬ ಇಷ್ಟ. ನಾನು ನವೀನ್ ಇಬ್ಬರೇ ಇವಾಗ ಬಂದು ಫೈನಲಿ ನಾವು ಮೈಸೂರಿಗೆ ರೀಚ್ ಆಗಿದ್ದೀವಿ. ತುಂಬ ಜನ ಇರೋ ಥರ ಇದೆ ಫ್ರೆಂಡ್ಸ್. ನಾವು ಬಂದಿದ್ದು ಸಂಡೇ ಬೇರೆ. ಸಂಡೇ ಅಂದರೆ ಮೊದಲೇ ಕೇಳಬೇಕಾ, ತುಂಬ ರಶ್ ಇರುತ್ತೆ. ನೀವು ಬಂದು ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ 3 ದಿನದಲ್ಲಿ ಯಾವಾಗೇ ಬಂದರೂ ಎಲ್ಲ ಟೆಂಪಲಲ್ಲೂ ಜನ ಇರ್ತಾರೆ. ಶುಕ್ರವಾರ, ಮಂಗಳವಾರ ಅಂತಂದರೆ ವಿಶೇಷ ಪೂಜೆಗಳಿರುತ್ತೆ ಅಂತ ಬರ್ತಾರೆ. ಹಾಗಾಗಿ ಜನ. ನೀನು ಕಾಣಿಸ್ತಾ ಇಲ್ವಮ್ಮ? ಎಲ್ಲ ನೋಡಿಲ್ಲಿ ಎಷ್ಟೊಂದೆಲ್ಲನೂ ಗಾಡಿಗಳು ಜಾಮ್ ಆಗೈತೆ. ಪಾರ್ಕಿಂಗ್ ಐತೆ, ಆದರೆ ಗಾಡಿಗಳು ಯಾಕೆ ಇಷ್ಟೊಂದು ಐತೆ ಅಂತ ಗೊತ್ತಿಲ್ಲ. ಯಾವ ಕಡೆ ಹೋಗ್ಬೇಕು? ಆ ಕಡೆ ನೈನು ಐತೆ ನೋಡಿ. ಎಕ್ಸಿಟ್ ಆ ಕಡೆ ತೋರ್ಸಾರಲ್ಲ, ಆ ಕಡೆಯಿಂದ ಹೋಗ್ಬೇಕು. ಏಯ್ ನವಿಮಮ್ಮ ಇಲ್ಲಿ ಬಂದು ಬೆಟ್ಟದ ಮೇಲೆ ಬರ್ತೀವಲ್ವ, ಅಲ್ಲಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ. ಆ ದಾರಿಯಲ್ಲಿ ಬಂದು ನಿಮ್ಗೆ ಈ ಥರ ತುಂಬ ಶಾಪ್ಗಳು ಸಿಗುತ್ತೆ. ಅಲ್ಲಿ ನಿಮಗೆ ಬೇಗ ಬೇಗ ಹೋಗೋಕ್ಕೇ ಆಗಲ್ಲ. ಕಣ್ಣು ಬಂದು ಎಲ್ಲ ಅದ್ರ ಕಡೆನೇ ಇರ್ತದಲ್ವ, ಕಾಲು ಬೇಗ ನಡೆಯಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ಏನಾದರೂ ಒಂದು ನೋಡ್ಕೊಂಡು ಹೋಗ್ತಾ ಬರ್ತಾ ಎಲ್ಲ ಟೈಮು. ಪ್ರೈಸ್ ರೇಂಜ್ ಬಂದು ಸ್ವಲ್ಪ ಕಾಸ್ಟ್ಲಿನೇ ಫ್ರೆಂಡ್ಸ್ ಬೆಂಗಳೂರಿಗಿಂತ. ನಾನು ಏನಾದರೂ ಶಾಪ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಏನು ಶಾಪ್ ಮಾಡಲಿಲ್ಲ. ರೇಟೆಲ್ಲ ಜಾಸ್ತಿ ಇತ್ತು. ಜೊತೆಗೆ ನನಗೆ ಬೇಕಾಗಿದ್ದ ಐಟಮ್ಸ್ ಸಿಗಲಿಲ್ಲ. ನನಗೆ ಮನೆಗೆ ಬುದ್ಧ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬುದ್ಧ ಬಂದು 5-6 ಸಾವಿರ ರೂಪಾಯಿನ ಹೇಳಿದ್ರು. ಹಂಗಾಗಿ ನಾನು ತೊಗೊಳ್ಳಿಲ್ಲ. ಸರಿ ಅಂತ ಅಂದ್ಬಿಟ್ಟು ಒಂದು ದೇವ್ರದ್ದು ಬತ್ತಿ ಹೆಚ್ಚೋದು ಬರುತ್ತಲ್ವ, ಏನಾದರೂ ತೊಗೊಂಡೋಗೋಣ ಅಂದ್ಬಿಟ್ಟು 3 ಜನನು ಒಂದೊಂದು ಅದನ್ನು ತೊಗೊಂಡು, ಜೊತೆಗೆ ಮಕ್ಕಳು ಕೂಡ ಇಲ್ಲಿ ಇನ್ನು ಕೆಲವೊಂದಿಷ್ಟು ಆಟ ಸಾಮಾನುಗಳನ್ನ ತೊಗೊಂಡ್ರು. ಏನೇ ತೊಗೋಬೇಡಿ ಅಂದ್ರೂ ಕೇಳಲ್ಲ. ಇವಾಗ ಬಂದು ಇಲ್ಲಿ ನಾವು ಡೈರೆಕ್ಟ್ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಟಿಕೆಟ್ನ ತೊಗೊಂಡು, ಅಲ್ಲೂ ಕೂಡ ತುಂಬ ಅಂದರೆ ತುಂಬಾ ರಶ್ ಇತ್ತು. ನೀವು ನೋಡ್ತಾ ಇರ್ಬೋದು. ಆದರೆ ಎಷ್ಟೇ ರಶ್ ಇದ್ದರೂ ನಮಗೆ ಹೋಗೋದು ಬರೋದು ಗೊತ್ತೇ ಆಗಲ್ಲ. ಯಾಕೆಂದರೆ ನಾವು ಒಬ್ರನ್ನೊಬ್ರು ಕಾಲೆಳಿತಾ ಮಾತಾಡ್ತಾನೆ ಇರ್ತೀವಿ. ಏನಾದರೂ ಒಂದು ಮಾತಾಡ್ತಾ ಇರ್ತೀವಿ, ಕಾಮಿಡಿ ಮಾಡ್ತಾ ಇರ್ತೀವಿ. ಈ ಥರ ಇಲ್ಲೇನು ಇಷ್ಟು ಮೇಯ್ನ್ ಗೇಟಿಂದನೇ ಬಿಡ್ತಾವೆ. ನೈನಾ ಕೈಗೆ ದಾರ ಕಟ್ಟಿಸ್ಕೊತೀನಿ. ನಿನ್ನ ಕೈ ತರಿಸು. ನಿನಗೆ ಆ ಸ್ಕೂಲಲ್ಲಿ ಬೈತಾರೆ. ನನಗೇನಪ್ಪ ಅಂತಂದರೆ ಈ ಥರ ಮೈಸೂರು ಬಂದಾಗ ಕೈಗೆ ದಾರ ಕಟ್ಟಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಬೇರೆ ಎಲ್ಲೂ ನಾನು ಅಷ್ಟೊಂದು ಇಷ್ಟಪಡಲ್ಲ ಕೈಗೆಲ್ಲ ದಾರ ಕಟ್ಟಿಸ್ಕೊಳ್ಳೋದು. ಮೈಸೂರು ಬಂದಾಗ ಈ ಥರ ಕೈಗೆ ಎಲ್ಲರೂ ದಾರನ ಕಟ್ಟಿಸ್ಕೊಂಡು ತುಂಬ ಖುಷಿ ಆಯಿತು. ಅದು ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ನನಗೂ ಬೇಕು ಅಂತ ಹಠ ಮಾಡ್ತಾಯಿದ್ರು. ಅವ್ರಿಗೆ ಸ್ಕೂಲೆಲ್ಲ ಹಾಕ್ಕೊಳ್ಳೋಂಗಿಲ್ಲ ಅಲ್ವಾ, ಬೇರೆ ಥರ ಬ್ಯಾಂಡ್ ಥರ ಬರುತ್ತಲ್ಲ ಅದನ್ನೆಲ್ಲ ತೊಗೊಂಡ್ರು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕಟ್ಟಿಸ್ಕೊಂಡಿದ್ದೀವಿ. ಇವಾಗ ನಾನು ಕೂಡ ಕೈಗೆ ದಾರನ ಕಟ್ಟಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಆ ತಾತ ಅಂತೂ ತುಂಬ ಎಲ್ಲ ಮಾತಾಡ್ಕೊಂಡಿದ್ರು.
ಇವಾಗ ಬಂದು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದೇವಸ್ಥಾನದ ಒಳಗಡೆ ಬಂದು ಏನು ವೀಡಿಯೋಸ್ ಫೋಟೋಸ್ ಎಲ್ಲ ತೆಗಿಯೋಂಗೆ ಇಲ್ಲ. ಅವ್ರು ಸುಮ್ಮನೆ ಏನಾದರೂ ಅಂದ್ಬಿಡ್ತಾರಲ್ವ ಬೇಜಾರು ಈ ಥರ ಅಂತ ಅಂದರೆ ನಮ್ಮ ಮನೆಯವ್ರಿಗಂತೂ ಇಷ್ಟನೇ ಆಗಲ್ಲ. ದೇವಸ್ಥಾನ ಆ ಥರ ಎಲ್ಲ ಬಂದಾಗ ಸ್ವಲ್ಪ ಸೈಲೆಂಟಾಗಿರಬೇಕು, ಫೋಟೋಸ್ ವೀಡಿಯೋಸ್ ಏನು ತೆಗಿಯೋದು ಅದೆಲ್ಲ ಮಾಡಬಾರ್ದು, ಬೈತಾರೆ ನವೀನು. ಹಂಗಾಗಿ ಹಂಗೂ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ತುಂಬ ಜಾಸ್ತಿ ಏನು ದೇವಸ್ಥಾನದ ಒಳಗಡೆ ವೀಡಿಯೋಸ್ನ ಮಾಡಲಿಲ್ಲ. ಇವಾಗ ಬಂದು ಇನ್ನೂ ಕೂಡ ಟೈಮು ತುಂಬಾ ಇದ್ದಿದ್ದರಿಂದ ಮಕ್ಕಳೆಲ್ಲ ಯಾವುದಾದ್ರೂ ವಾಟರ್ ಫಾಲ್ಸ್ ಆ ಥರದ್ದು ಹೋಗೋಣ ಅಂತ ಅಂದರು. KRSಗೆ ಹೋಗೋಣ ಅಂತ ಹೇಳಿದ್ರು. ಅಲ್ಲೆಲ್ಲ ಹೋದರೆ ಟೈಮ್ ಆಗುತ್ತೆ, ಅದು ಓಪನ್ ಆಗೋದೇ 6 to 7 o'clock ಆಗುತ್ತೆ ಅಂತ ಹೇಳಿ ಇವಾಗ ನಾವು ಬಂದಿರೋದು ಬಂದು ಇಲ್ಲಿ ಪಕ್ಷಿಧಾಮ ಎಲ್ಲ ಇದೆ ಅಲ್ವಾ, ಅಲ್ಲಿ ಬಲಮುರಿ ಫಾಲ್ಸ್ ಅಂತಲೂ ಕೂಡ ಇದೆ, ಅಲ್ಲಿಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಬಂದು ಪಕ್ಷಿಧಾಮಕ್ಕೆ ಹೋಗೋಣ ಅಂತ ಹೇಳಿದೆ, ನವೀನ್ ಒಂದು ಬೇಡ ಇನ್ನೊಂದು ಸಲ ಹೋಗೋಣ, ಮಕ್ಕಳೆಲ್ಲ ಇದ್ದಾರಲ್ವ ಬಲಮುರಿ ಫಾಲ್ಸ್ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಇದು ಕೂಡ ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ಕೋವಿಡ್ ಟೈಮಲ್ಲೇನೋ ನಾನು ಬಂದಿದ್ದು, ಹಾಗಾಗಿ ನೀರಲ್ಲೆಲ್ಲ ಏನೂ ಆಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಹಂಗೆ ಪ್ಲೇಸ್ನ ನೋಡಿಕೊಂಡು ಹೋಗಿದ್ದು, ನಾವೆಲ್ಲೂ ಇಳಿಯಿಲ್ಲ, ಕಾರಲ್ಲೇ ಕುತ್ಕೊಂಡು ನೋಡಿಕೊಂಡು ಹೋದೋ. ಯಾಕೆಂದರೆ ಭಯ ಆವಾಗ ಇಲ್ಲೆಲ್ಲ ಓಡಾಡೋದು ಆ ಥರ ಎಲ್ಲ ಸ್ವಲ್ಪ ಭಯ ಇರುತ್ತಲ್ವ, ಹಾಗಾಗಿ ನೀರು ಕೂಡ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ತುಂಬ ಜನ ಎಲ್ಲ ಈಜಾಡ್ತಾಯಿದ್ರು, ಗಂಡು ಮಕ್ಕಳೆಲ್ಲ ಇದ್ರಲ್ವಾ, ಸರಿ ಅಂತ ಅಂದ್ಬಿಟ್ಟು ನಾವೇನು ಇದು ಹೋಗಲಿಲ್ಲ. ಜಸ್ಟ್ ನಾನು ಹಾಗೆ ಒಂದು ರೀಲ್ಸ್ಗಳನ್ನೆಲ್ಲನೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ರೀಲ್ಸ್ಗಳು ತುಂಬ ನೋಡಿದೆ ಈ ಥರ ಪ್ಲೇಸಲ್ಲೆಲ್ಲ ತೆಗಿಯೋದನ್ನ. ನಾನು ಫಸ್ಟ್ ಹೋಗಿ ನೋಡ್ತಾ ಇದ್ದೀನಿ ನೀರೆಲ್ಲ ಜಾರುತ್ತಾ ಇನ್ನೊಂದ್ಬಿಟ್ಟು ಮಕ್ಕಳು ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ರು ನೀರಲ್ಲಿ ಆಡ್ತೀನಿ ಅಂತ. ಅದು ನೀರೆಲ್ಲ ಒಂಥರ ಪಾಚಿ ಕಟ್ದಂಗೆ ಆಗಿರುತ್ತಲ್ವ, ಹಂಗಾಗಿ ಜಾರ್ತಾರೆ ಅಂದ್ಬಿಟ್ಟು ಫಸ್ಟು ನಾನು ಹೋಗಿ ನೋಡಿಕೊಂಡು ಬಂದೆ. ಜೊತೆಗೆ ಕೆಲವೊಂದಿಷ್ಟು ರೀಲ್ಸ್ಗಳು ಕೂಡ ಮಾಡಿಕೊಂಡು, ಜೊತೆಗೆ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ನೀರಲ್ಲಿ ಆಟ ಆಡೋದು ಬೇಡ ಅಂತಂದ್ರು, ಮಕ್ಕಳು ಕೇಳಬೇಕಲ್ಲ, ಒಂದು 10 ನಿಮಿಷ ಮಾತ್ರ ಆಟ ಆಡಿ ಅಂತ ಅಂದ್ಬಿಟ್ಟು ಕೂರಿಸಿದ್ದು. ಎಕ್ಸ್ಟ್ರಾ ಬಟ್ಟೆಗಳು ಕೂಡ ತೊಗೊಂಡು ಬಂದಿರಲಿಲ್ಲ, ಈ ಥರ ಇತ್ತು. ಗುಣ ನೀಟಾಗಿ ತಿನ್ಬೇಕು, ಇಲ್ಲ ರಿಷಿನ್ ಆ ಕಡೆ. ನಾವು ಬಂದು ಇಲ್ಲಿ ಒಂದು 7 o'clock ತನಕನೂ ಟೈಮ್ನ ಸ್ಪೆಂಡ್ ಮಾಡಿದೋ. ವೆದರ್ ನೀವು ನೋಡ್ತಾ ಇರ್ಬೋದು, ನಾವು ಬಂದಿದ್ದಕ್ಕಿಂತ ಈವ್ನಿಂಗ್ ಸನ್ಸೆಟ್ ಎಲ್ಲ ಆದಮೇಲೆ ತುಂಬಾ ಚೆನ್ನಾಗಿತ್ತು ವೆದರು. ಇಲ್ಲಿ ಫಿಶ್ ಎಲ್ಲನೂ ಟ್ರೈ ಮಾಡಿದೋ, ತುಂಬ ಚೆನ್ನಾಗಿತ್ತು, ತುಂಬ ಫ್ರೆಶ್ ಆಗಿತ್ತು ಫ್ರೆಂಡ್ಸ್. ಅಲ್ಲೇ ಹಿಡಿದು ಅಲ್ಲೇ ಮಾಡಿಕೊಡ್ತಾರೆ, ಡೈರೆಕ್ಟ್ ಮಸಾಲೆ ಎಲ್ಲ ಹಾಕಿ ತುಂಬ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ರು. ಮಕ್ಕಳು ಎಲ್ಲ ಖುಷಿಪಟ್ಟು ತಿಂದರು, ನಾವು ಕೂಡ ತಿಂದು ಚೆನ್ನಾಗಿ ಅನ್ನಿಸ್ತು ನನಗೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದು ಏನೋ ಫಂಕ್ಷನ್ ಎಲ್ಲನೂ ಮಾಡ್ತಾಯಿದ್ರು, ಲೈಟಿಂಗ್ಸ್ಗಳೆಲ್ಲನೂ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ರೋಡ್ ಸೈಡೆಲ್ಲ ಅಂತ ಯಾವ ಥರ ಅಂತ ಅಂದ್ಬಿಟ್ಟು. ಮೋಡ ಒಂಥರ ಕಲರೇ ಡಿಫ್ರೆಂಟಾಗಿತ್ತು, ಒಂಥರ ಲೈಟ್ ಬ್ಲೂ ಪರ್ಪಲ್ ಕಲರ್ ಥರ ಶೈನಿಂಗ್ ಇತ್ತು, ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳು ಎಲ್ಲನೂ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಅವಾಗವಾಗ ಈ ಥರ ಹೊರಗಡೆ ಎಲ್ಲ ಓಡಾಡೋದು ಒಂಥರ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ, ಹೊರಗಡೆ ಸುತ್ತಾಡೋದೆಲ್ಲ ಇಷ್ಟ. ಆದರೆ ನಮ್ಮ ಕೆಲಸಕ್ಕೆ ಒಂದು ದಿನ ರಜೆ ಹಾಕ್ಬೋದು ಅಮ್ಮಮ್ಮ ಅಂತಂದರೆ ಅಷ್ಟೇ, ಜಾಸ್ತಿ ಎಲ್ಲ ರಜೆ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಹಂಗೋಗಿ ಹಂಗೆ ಬರಬೇಕು, ತುಂಬ ಸ್ಟ್ರೆಸ್ ಆಗುತ್ತೆ, ಹಾಗಾಗಿ ಓಡಾಡೋದು ಸ್ವಲ್ಪ ಕಷ್ಟ ನಮಗೆ. ಫ್ರೆಂಡ್ಸ್ ಇವಾಗ ಊಟಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ದೀವಿ ನೋಡಿ, ಯಾವುದೋ ಕರಾವಳಿ ರೆಸ್ಟೋರೆಂಟ್ ಅಂತೇಳಿ. ನೋಡೋಣ ಯಾವ ಥರ ಇರುತ್ತೆ, ಟ್ರೈ ಮಾಡ ಬರ್ರಪ್ಪ. ಫುಡ್ ಏನು ಇಲ್ಲ ಅಂತ ಅಲ್ಲಿ ಆಪೋಸಿಟಲ್ಲಿ ಫುಡ್ ಏನು ಇಲ್ವಂತೆ, ಕ್ಲೋಸಿಂಗ್ ಟೈಮ್ ಅನಿಸ್ತಿಲ್ಲ. ಸಂಡೇ ಆದ್ರೇನು ಟೈಮ್ ಎಷ್ಟು, 7 ಗಂಟೆನಾ? ಫಂಕ್ಷನ್ ಐತಂತ, ಅದರ ಆಪೋಸಿಟೇ ಒಂದಿದೆ ಬಿರಿಯಾನಿ ಪ್ಯಾರಡೈಸ್. ನೋಡೋಣ ಇಲ್ಲಿ ಹೋಗೋಣ ಫ್ರೆಂಡ್ಸ್. ಇಲ್ಲಿ ಊಟ ಇಲ್ಲ, ನೋಡೋಣ ನೆಕ್ಸ್ಟಲ್ಲಿ ಎಲ್ಲಾದರೂ ಆನ್ ದ ವೇ ಹೈವೇಲಿ ಹೋಗ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಹೋಗ್ಬೇಕು ಇವಾಗ. ಇಲ್ಲೇನೋ ಫಂಕ್ಷನ್ ಏನೋ ಐತಂತ, ಹಂಗಾಗಿ ಊಟ ಎಲ್ಲ ಕ್ಲೋಸ್. ಸ್ವಲ್ಪ ದೂರ ಬಂದಮೇಲೆ ಟೋಲ್ ಹತ್ರ ಸ್ವಲ್ಪ ಹೊತ್ತು ನಿಲ್ಲಿಸ್ತೋ, ಒಂದು 10 to 15 minutes ಹಾಗೆ ಬ್ರೇಕ್ಗೆ ಅಂತೇಳಿ. ಜೊತೆಗೆ ಇಲ್ಲಿಂದ ನಾವು ಮತ್ತೆ ಊಟ ಮಾಡಿಕೊಂಡು ಹೊರಡೋಣ ಅಂತ ಹೊರಟಿದ್ದೀವಿ. ಇಲ್ಲೇನೋ ಫಂಕ್ಷನ್ ನಡೀತಿತ್ತು, ನೋಡ್ತಾ ಇರ್ಬೋದು. ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ಲು ಟ್ರಾಫಿಕ್ಕು ಜಾಮ್ ಇಲ್ಲಿ ಕನ್ನಡ ರಾಜ್ಯೋತ್ಸವ
ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಇಲ್ಲ ಮೇರಿಯಾದಲ್ಲಿ ಫುಲ್ಲು ಜಾಮು. ಕನ್ನಡ ರಾಜ್ಯೋತ್ಸವ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಮಾಂಗಿ ರೋಡ್ ಗೋಲ್ರಟ್ಟಿ ಅಂತ. ಹಂಗಾಗಿ ಗಾಡಿಗಳೆಲ್ಲನೂ ಸಿಕ್ಕಾಪಟ್ಟೆ, ಓಡಾಡೋಕ್ಕೆ ಜಾಗನೇ ಇಲ್ಲ, ಅಷ್ಟು ಗಾಡಿಗಳು. ಜೊತೆ ಏನಾದರೂ ಈ ಥರ ಫಂಕ್ಷನ್ ಇದ್ದಾಗ ಈ ಥರ ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಬರ್ತೈತೆ. ಟೈಮ್ ಒಂದು 9:30 ಆಯಿತು, ಊಟ ಎಲ್ಲ ಆಗೈತೆ. ಇವಾಗ ಮನೆಗೆ ಹೋಗಿ ಮಲಗಬೇಕಷ್ಟೇ. ತುಂಬ ಮೈಕೈ ನೋವು ಮಾಡ್ಬಿಟ್ಟ ನಮ್ಮ ಖುಷಿ ಅಂತೂ. ಕಾಲ ಮೇಲೆ ಕುತ್ಕೊಂಡು ಡ್ಯಾನ್ಸ್ ಆಡೋಕ್ಕೆ ಎದ್ದು ಬಿದ್ದು ನೆಗೆದು ಅಂತ ಅಂದ್ಬಿಟ್ಟು. ಫುಡ್ಡು ತುಂಬ ಚೆನ್ನಾಗಿತ್ತು, ಊಟ ಮಾಡಿದು. ಜಾಸ್ತಿ ಏನು ತಿನ್ನೋಕ್ಕಾಗಲಿಲ್ಲ, ಫಿಶ್ ತಿಂದಿದ್ವಲ್ಲ ಅಲ್ಲಿ, ಹಂಗಾಗಿ ಸ್ವಲ್ಪ ಊಟ ಮುಗಿಸಿ ಮನೆಗೆ ಹೊರಟಿದ್ದೀವಿ. ಇನ್ನೇನಿಲ್ಲ, ಇಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇ ನಮ್ಮ ಮನೆ. 5 ನಿಮಿಷಕ್ಕೆಲ್ಲ ಹೋಗ್ಬಿಡ್ತೀವಿ. ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾನೆ ಇಲ್ಲಪ್ಪ ಫ್ರೆಂಡ್ಸ್. ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ರಿಷಿ ನೋಡಿ, ಇನ್ನು ರಿಷಾ ಬಾಯ್ ಮಾಡಿ ಕಂಡ, ಬಾಯ್ ಮಾಡಿ, ಬಾಯ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.